ಅಮ್ಮ ಇವಾಗ ಜೋಗತ್ತಿ ಮತ್ತೆ ಮಂಗಳಮುಖಿ ಅಂತ ಅಂದ್ರೆ ಮಂಗಳಕರಿ ಕಾರ್ಯಕ್ಕೆ ಎಲ್ಲರೂ ಆಹ್ವಾನಿಸ್ತಾರೆ ಅವ್ರನ್ನ. ಅದರ ಹಿನ್ನೆಲೆ ಏನಮ್ಮ? ಅಂದ್ರೆ ಏನ್ ಪದ್ಧತಿ ಅದು? ಈಗ ಮಂಗಳಮುಖಿಯರಂತ ಅದೊಂದು ಅದು ಇತ್ತೀಚೆಗೆ ಬಂದಂಥ ಪದ ಮಂಗಳಮುಖಿಯರು. ಸರ್ಕಾರ ಕೊಟ್ಟಂಥದ್ದು ಪದ. ಹ್ಮ್ ಹ್ಮ್ ಅವಾಗೆಲ್ಲ ಹಿಜಡ ಖೋಜ ಅಂತಲೇ ಇದ್ದರು. ನಮಗೆಲ್ಲ ಜೋಗತಿಯರು ಅಂತಿದ್ರು. ಬಿಳಿ ಬಟ್ಟೆ ಹಾಕ್ಕೊಂಡು ಮುತ್ತು ಕಟ್ಕೊಂಡವರಿಗೆ ಜೋಗಪ್ಪ ಅಂತ ಇದ್ದರು. ಸೀರೆ ಉಟ್ಟೋರಿಗೆ ಜೋಗುತಿ ಅಂತ ಇದ್ದರು. ನಾವು ಜನಗಳು ಹೇಗಪ್ಪ ಅಂದರೆ ಅವ್ರು ಯಾವುದೂ ಕಲ್ಮಶ ಇಲ್ದಿರ್ತಕ್ಕಂಥ ಮನಸ್ಸುಗಳು, ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಇರತಕ್ಕಂಥ ಜೀವಿಗಳು. ಆಮೇಲೆ ನಿತ್ಯ ಮುತ್ತೈದೆಯರು. ಅವರಿಗೆ ಮುತ್ತೈದತನ ಸಾಯೋ ತನಕ ಮುತ್ತೈದತನ ಇದ್ದೇ ಇರುತ್ತೆ. ಹಾಗಾಗಿ ಅವರು ಆಶೀರ್ವಾದ ಮಾಡಿದರೆ ಆ ತಾಯಿನೇ ಬಂದು ನಮಗೆ ಆಶೀರ್ವಾದ ಮಾಡ್ದಂಗೆ. ಆ ತಾಯಿನ ನಾವು ಆರಾಧನೆ ಮಾಡೋದರಿಂದ, ಆ ತಾಯಿನ ಪೂಜಿಸೋದ್ರಿಂದ, ಆ ತಾಯಿಯನ್ನು ಗುಣಗಾನ ಮಾಡೋದರಿಂದ, ಆ ತಾಯಿಯ ಚರಿತ್ರೆ ಹೇಳೋದರಿಂದ, ಹಂಗಾಗಿ ಅವ್ರು ಬಂದು ನಮ್ಮನೆ ಕಾಲಿಟ್ಟರೆ ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ನಾನಂತೂ ದೇವ್ರ ಹತ್ರ ಹೋಗಿ ಯಾವುದೇ ಪ್ರಶಸ್ತಿ ಬೇಕಂತ ಕೇಳ್ಕೊಳಲ್ಲ, ಯಾವುದೇ ಅಧಿಕಾರ ಬೇಕಂತ ಕೇಳ್ಕೊಂಡಿಲ್ಲ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು, ನಾನು ಎಲ್ಲೆಲ್ಲಿ ಹೋಗ್ತೀನೋ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡು. ನನ್ನ ಸಂಪರ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡು. ದೇವ್ರನ್ನ ನಾನು ಕೇಳ್ಕೊಳ್ಳೋದೇ ಅದು. ನಾನು ಹೋದ ಜಾಗದಲ್ಲೆಲ್ಲ ಒಳ್ಳೇದಾಗಬೇಕು. ಯಾವಾಗ್ಲೂ ಹಾಗೆ ಐತಾ ನಿಮ್ಮ ಮನ್ಸಲ್ಲಿ? ಯಾವಾಗಲೂ ಹಾಗೆ. ನಾನು ಯಾವತ್ತೂ ದೇವರನ್ನ ಅದನ್ನೇ ಬೇಡ್ಕೊಂಡಿರೋದು. ಈಗ ಜೋಗಮ್ಮ ಬಂದೋದ್ಲು ಒಳ್ಳೇದಾಯಿತು, ಜೋಗತಿ ಬಂದೋದ್ಲು ಒಳ್ಳೇದಾಯಿತು, ಅಮ್ಮ ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಗೆ ಒಳ್ಳೇದಾಯಿತು ಅಂತ ಅನಿಸ್ಬಿಡು ಸಾಕಷ್ಟೆ. ನನಗೆ ಇನ್ನೇನು ಬೇಡ. ನೀವೆಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ. ದೇವ್ರು ನಿಮಗೆ ಐಶ್ವರ್ಯ ಕೊಟ್ಟ, ಸಂಪತ್ತು ಕೊಟ್ಟ ಅಂದರೆ ನನಗೊಂದಿಷ್ಟು ಕೊಡ್ತೀರಲ್ಲ ಅವಾಗ, ಅಮ್ಮನ ಆಶೀರ್ವಾದದಿಂದ ಒಳ್ಳೆಯದಾಗಿದೆ ಅಂತ. ಆ ಒಂದು ಇದರಿಂದ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೇ ಅದೇ. ನನಗೋಸ್ಕರ ನಾನು ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ. ಚಿಕ್ಕ ವಯಸ್ಸಿಂದನೂ ನಿಮ್ ಮನಸ್ಸಲ್ಲಿ ಬಂದೇ ಇಲ್ಲ ಬಂದಿಲ್ಲ. ಏನೋ ಒಂದ್ ಮಾಡ್ಬೇಕು ಅಂತ? ಇಲ್ಲ. ನನಗೆ ಆಮೇಲೆ ತೆಗೆದಿಡಬೇಕು ಅನ್ನೋದಿಲ್ಲೇ ಇಲ್ಲ. ನಾನು ಇವತ್ತಾದ್ರೂ ನನ್ನ ಮನೆಯಲ್ಲಿ 16-17 ವರ್ಷದಿಂದ ಒಬ್ಬ ಅಜ್ಜಿ, ವಯಸ್ಸಾದ ಅಜ್ಜಿ ಇದ್ದಾರೆ. ಆಕೆ ಗಂಡ ಮಕ್ಕಳು ಯಾರೂ ಇಲ್ಲ. ಅವರನ್ನು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಒಂದು ಬಡ ಕುಟುಂಬ ಮನೆಯಲ್ಲಿದೆ. ನನ್ನ ಜೋಗತಿಯರ ಸಮುದಾಯ ಇದೆ. ಆಮೇಲೆ ನನ್ನ ಒಂದು ಹುಡುಗಿನ ಜೋಪಾನ ಮಾಡ್ಕೊಂಡಿದ್ದೆ. ಆ ಹುಡುಗಿನ ಡಿಗ್ರಿ ತನಕ ಓದಿಸಿದೆ. ಆ ಹುಡುಗಿ ಮದುವೆಯಾಗಿ ಓದ್ಲು. ಈಗ 2 ಕೂಸಿನ ತಾಯಿಯಾಗಿದ್ದಾಳೆ. ಮೊನ್ನೆ ಬಾಣೆತನ ಮಾಡಿ ಮೊನ್ನೆ 6ನೇ ತಾರೀಕು ಹೋಗಿ ಗಂಡನ ಮನೆಗೆ ಬಿಟ್ಟು ಬಂದಿದ್ದೀನಿ. ಅವೆರಡು ಭಾಳ ಜನ ಎಲ್ಲ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ. ಅವ್ರ ಮನಸ್ಸಲ್ಲೇ ಜಾಗ ಇರಲ್ಲ ಬೇರೆಯವ್ರಿಗೆ ಮಾಡ್ಬೇಕು ಅಂತ. ಅದನ್ನೆಲ್ಲ ಮಾಡಿದೆ. ಇನ್ನೊಂದು ಹುಡುಗನ ಜೋಪಾನ ಮಾಡ್ಕೊಂಡಿದ್ದೆ. ಅವನು ಹುಡುಗಿ ಥರನೇ ಇದ್ದ. ಅವನು 3ನೇ ಕ್ಲಾಸ್ ಓದ್ತಾ ಇದ್ದ. ಅವ್ನು ನಮ್ಮ ಮನೆಗೆ ಬಂದ, ನಾನು ಇಲ್ಲೇ ಇರ್ತೀನಿ ಅಂದ. ನೀನು ಇಲ್ಲೇ ಇರ್ತೀಯ ಅಂದರೆ ನಾನು ಓದಬೇಕು ನೀನು ಅಂದೆ. ಸರಿ ಓದ್ತೀನಿ ಅಂದ. ಅವ್ನು 3ನೇ ಕ್ಲಾಸಿಗೆ ಹೆಂಗೋ ಯಪ್ಪ ಎಣ್ಣ ಅಂತ ಕೈ ಮುಗಿದು ಕಾಲಿಗೆ ಬಿದ್ದು ಮೇಸ್ಟ್ರಿಗೆ ಹೋಗಿ ಅವ್ನಿಗೆ 3ನೇ ಕ್ಲಾಸಿಗೆ ಹಾಕಿದೆ. 7ನೇ ಕ್ಲಾಸ್ ತನಕನೂ ಚೆನ್ನಾಗಿ ಓದ್ಕೊಂಡ. ಆಮೇಲೆ ನನ್ನ ಜೊತೆಗೆ ಪಾತ್ರನೂ ಮಾಡಿದ. ನಾವು ಬಯಲಾಟ ಮಾಡ್ತೀವಿ ಇಲ್ಲಿ ಬಳ್ಳಾರಿ ಕಡೆ. ಗಿರಿಜಾ ಕಲ್ಯಾಣ ಅಂತ ನಾಟಕದಲ್ಲಿ ಅವನು ಷಣ್ಮುಖನ ಪಾತ್ರ ಮಾಡಿಸಿದ್ದೆ. ನಾನು ತಾರಕಾಸುರನ ಪಾತ್ರ ಮಾಡಿದ್ದೆ. ನಾನು ಜೋಪಾನ ಮಾಡಿದ ಹುಡುಗಿ ನೇತ್ರ ಅಂತ, ಅವಳಿಗೆ ರತಿ ಪಾತ್ರ ಮಾಡಿಸಿದ್ದೆ. ನನ್ನ ಜೊತೆಗಿರೋರೆಲ್ಲರನ್ನೂ ಕಲಾವಿದರನ್ನಾಗಿ ಮಾಡೋದು ನನ್ನ ಅಭ್ಯಾಸ, ಕಲೆ ಇರಲಿ ಅಂತ. ಅವಳು ನೇತ್ರ ಅದ್ಭುತ ನಟಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ರತಿ ಪಾತ್ರ ಅವಳು ಮಾಡಿದ್ಲು. ಅವನು 7ನೇ ಕ್ಲಾಸ್ ತನಕ ಓದಿದ, ತುಂಬ ಚೆನ್ನಾಗಿ ಮಾಡಿದ. ನನ್ನನ್ನು ಹೊಡೆದು ಸಾಯಿಸೋವಂಥ ಪಾತ್ರ ಅದು. ಷಣ್ಮುಖ ತಾರಕಾಸುರನ ಹೊಡೆದು ಅಂಥ ಪಾತ್ರ ಮಾಡೋದು. ಅವನು 7ನೇ ಕ್ಲಾಸ್ ಆದಮೇಲೆ ಅವ್ರ ಅಪ್ಪ ತೀರ್ಕೊಂಡ. ಊರಿಗೆ ಹೋಗಿ ಬರ್ತೀನಿ ಅಂತ ಹೋದ. ಆಮೇಲೆ ಬಾರೋ ಅಂತ ಕರೆದ್ವಿ. ಇಲ್ಲ, ನಾನು ಅಮ್ಮ ಹಬ್ಬಕ್ಕೆ ಹತ್ತಾಳೆ, ಇಲ್ಲೇ ಇರ್ತೀನಿ ಅಂದ. ಆಮೇಲೆ ನಮ್ಮಂಥವ್ರ ಮನೆಗೆ ಬೇರೆಯವ್ರನ್ನ ಅಕ್ಕ ಅಂತ ಇದ್ದಾರೆ ಒಬ್ಬರು ನನಗಿಂತ ದೊಡ್ಡವರು, ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ದುಡಿದು ಅಲ್ಲೇ ಸೀರೆ ಉಟ್ಕೊಂಡು ಅಲ್ಲೇ ಆಗ್ಬಿಟ್ಟ. ಹೇಗೆ ನಿರ್ಧಾರ ಮಾಡ್ತೀರಾ ಯಾರನ್ನ ನೀವು ಜೋಪಾನ ಮಾಡಬೇಕು, ಯಾರಿಗೂ ಓದಿಸ್ಬೇಕು, ಯಾರನ್ನ ಕರ್ಕೋಬೇಕು? ಏನು ತುಂಬ ಯೋಚನೆ ಮಾಡ್ತೀರಾ ಇಲ್ಲ ಹಾಗೆ ಮನಸ್ಸಿಗೆ? ಏನಮ್ಮ ಯೋಚನೆ ಮಾಡಂಗಿಲ್ಲ, ಅದಕ್ಕೆ ಯೋಚನೆ ಮಾಡೋದು. ನೀನು ಬಂದರೂ ಬಾರಮ್ಮ ಮನೆಗಿರೋ ಅಂತೀನಿ. ನೀನೊಂದಿನ ಅಮ್ಮ ನಂಗೆ ತುಂಬ ಬೇಜಾರಾಗಿದೆಯಮ್ಮ, ಅವರ ನಿಶಾ ಬಾ ಮನೆಗೆ ಬಾ, ಒಂದು 4 ದಿನ ಇದ್ದೋಗು. ಆ 4 ದಿನದ ಪ್ರೀತಿ ಅಲ್ಲಿ ಉಳಿಯೋಂಗೆ ಮಾಡಿಬಿಡುತ್ತೆ. ನನಗೇನು ಆಶ್ಚರ್ಯ ಅಂದರೆ, ಪ್ರಪಂಚದಲ್ಲಿ ಜನರ ಹತ್ರ ಎಷ್ಟೊಂದಿದೆ, ದುಡ್ಡು, ಆಸ್ತಿ, ಏನೋ ಅಧಿಕಾರ ಎಲ್ಲ. ಅವ್ರು ಏನೂ ಮಾಡೋಕ್ಕಾಗಲ್ಲ ಯಾರಿಗೂ. ಅವ್ರು ಏನು ಮಾಡಿದ್ರು ಅವ್ರ ದೃಷ್ಟಿಕೋನ ಏನಿರುತ್ತೆ ಗೊತ್ತಾ ಅಮ್ಮ? ನಾನು ಮಾಡ್ತಾ ಇದ್ದೀನಿ, ಅದು ನಂಗೆ ವಾಪಸ್ ಅದನ್ನ ಲಾಭ ಬರಬೇಕು, ಒಂದು ಸ್ವಾರ್ಥದ ಭಾವನೆ ಮುಚ್ಚಿರುತ್ತೆ. ಬಟ್ ನೀವು ಅಷ್ಟು, ನಿಮಗೆ ಅಷ್ಟು ಕಷ್ಟ ಇದ್ದರೆ, ಅಷ್ಟು ಕಷ್ಟ ಇದ್ದು ಅಷ್ಟು ನೀವು ನೋವು ನೋಡಿದ್ದೀರಲ್ಲ, ನೀವು ನಿಮ್ಮ ಮನಸ್ಸು ಅಷ್ಟು
ತಡ್ಕೊಂಡಿದ್ಯಲ್ಲ, ನಿಮ್ಗೆ ಅನ್ಸುತ್ತೆ ಏನಾಗುತ್ತೋ ಅದು ಬೇರೆಯವ್ರ ಮನಸ್ಸಲ್ಲಿ ಆ ದುಃಖ ಕಾಣಿಸಿದ್ರೆ ನಿಮ್ಗೆ ಅನ್ಸುತ್ತೆ ನನಗೆ ಸ್ವಲ್ಪ ಕಡಿಮೆ ತಡ್ಕೊಳ್ಳೋಕ್ಕೆ ಮಾಡೋಣ. ಆಗಲ್ಲಮ್ಮ. ಅವ್ರಿಗೆ ಯಾರಾದರೂ ಬೇರೆಯವರು ದುಃಖ ಹೇಳ್ಕೊಂಡು ತಡ್ಕೊಂಡು ಈಗ ದಾರಿಯಲ್ಲಿ ಬರ್ತಾ ಹೂವು ತೊಗೊಳ್ತಾ ಇದ್ವಿ. ಆ ಎಮ್ಮ ಟಿ ವಿಯಲ್ಲಿ ಇದರಲ್ಲಿ ಮೊಬೈಲಲ್ಲಿ ನೋಡಿದ್ಲಂತೆ. ಮನೆ ಕೆಲಸಕ್ಕೆ ಹೋಗೋ ಹೆಣ್ಮಗಳು. ನಾವು ಕಾರ್ ನಿಲ್ಲಿಸಿ ಹೂ ತಗೊಳ್ತಾ ಇದ್ದೆ. ಅಮ್ಮ ನೀವು ಟಿ ವಿಯಲ್ಲೆಲ್ಲ ಬರ್ತೀರಲ್ಲ ಅಂದ್ಲು. ಹೂನಮ್ಮ ಅಂದೆ. ಹಂಗಂದ ತಕ್ಷಣ ಅಳೋಕ್ಕೆ ಶುರು ಮಾಡಿಬಿಟ್ಲಕ್ಕಿ. ಅಮ್ಮ ನಂಗೆ ತುಂಬ ಕಷ್ಟ ಇದೆಯಮ್ಮ, ನನಗೆ ಆಶೀರ್ವಾದ ಮಾಡಮ್ಮ, ನನ್ನ ಮಕ್ಕಳಿಗೆ ನನ್ನ ಗಂಡನಿಗೆ ಒಳ್ಳೆಯ ಆಶೀರ್ವಾದ ಮಾಡಮ್ಮ, ತುಂಬ ಕಷ್ಟ ಇದೆ ಅಂತ ಕಾರಲ್ಲೇ ಕಾಲು ಹಿಡ್ಕೊಂಬಿಟ್ಲು. ಅಮ್ಮ ನಾನು ಮಾತಾಡ್ತೀನಮ್ಮ ನಿಮ್ಮ ಜೊತೆ, ನನಗೆ ನಂಬರ್ ಕೊಡಮ್ಮ ಅಂತಂದ್ಲು. ಆಯ್ತಮ್ಮ ತಗೋ ಅಂತ ನಂಬರ್ ಕೊಟ್ಟು ಬಂದೆ. ನಂಗೆ ಯಾರನೋ ಅಯ್ಯೋ ಅಂದ್ಬಿಟ್ರೆ ಅದು ನನಗೆ ಆಯ್ತೇನೋ ಅದು ನನ್ನ ಜೀವನದಲ್ಲೇ ನಡೀತೇನೋ ಅದು ಅನ್ನಂಗಾಗಿ. ನಿಮ್ಮ ಮನಸ್ಸು ಅಷ್ಟು ಬಿಚ್ಚಿ ಇಟ್ಟಿದ್ದೀರಮ್ಮ ನೀವು, ಪ್ರಪಂಚದ ಎಲ್ಲ ನೋಡಕ್ಕೆ, ಅದನ್ನ ನೀವು ಏನಂತಾರೆ ಫೀಲ್ ಮಾಡ್ಕೊಳಕ್ಕೆ ನಿಮ್ಮ ಮನಸ್ಸನ್ನ ಬಿಚ್ಚಿಟ್ಟಿದ್ದೀರಾ. ಇಲ್ಲಾಂದ್ರೆ ಅದು ಸಾಧ್ಯನೇ ಇಲ್ಲ ಅಲ್ಲ. ನಾನಿರೋದೇ ಸ್ಲಮ್ ಏರಿಯಾ, ತುಂಬ ಲಾಸ್ಟ್ ಏರಿಯಾ ನಾನಿರೋದು. ಅಲ್ಲೆಲ್ಲ ತುಂಬ ಬಡವರೇ ಇರೋದು. ಆ ಮಕ್ಕಳಿಗೆ ಪೆನ್ ಕೊಡಿಸೋದು, ಬುಕ್ಸ್ ಕೊಡಿಸೋದು, ಮತ್ತು ರಂಜಾನ್ ಬಂದರೆ ಬಡ ಮಕ್ಕಳಿಗೆ ಅಲ್ಲೇ ಬಟ್ಟೆ ಕೊಡೋದು, ಏನೋ ಒಂದು ಕೈಲಾದಷ್ಟು. ನಾನು ಬಂದಿದ್ದಂತೂ ನಾನು ಎತ್ತಿಟ್ಕೊಳಲ್ಲ, ತೆಗೆದಿಟ್ಕೊಳಲ್ಲ. ನಮ್ಮಣ್ಣ ನನಗೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನಮ್ಮಪ್ಪನೂ ಹೇಳ್ತಾಯಿದ್ರು, ಈಗ ಅಣ್ಣನೂ ಹೇಳ್ತಾ ಇದ್ದಾರೆ. ನೀನು ಏನೇ ಮಾಡಪ್ಪ ಒಳ್ಳೇದು ಮಾಡು, ಸಾಲ ಮಾಡಬೇಡ. ನೀನು ಸತ್ತ ಮೇಲೆ ನಿನ್ನ ತಮ್ಮ ಜೋಗಮ್ಮ ಇಷ್ಟು ದುಡ್ಡು ಕೊಡಬೇಕು, ಅಮ್ಮ ಇಷ್ಟು ದುಡ್ಡು ಕೊಡಬೇಕು, ಅಕ್ಕ ಇಷ್ಟು ದುಡ್ಡು ಕೊಡಬೇಕಂತ ಯಾರೂ ಬಂದು ನಮ್ಮನ್ನು ಕೇಳಬಾರ್ದು. ನೀನು ದುಡ್ದದ್ದು ನಮಗೆ ಬೇಕಾಗಿಲ್ಲ, ನೀನು ನನಗೆ ಕೊಡೋದು ಬೇಕಾಗಿಲ್ಲ. ನೀನು ಸತ್ತ ಮೇಲೆ ಯಾರೂ ನಮ್ಮ ಹತ್ರ ಬರಬಾರ್ದು. ಹಂಗೆ ಬದುಕು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲ, ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ನಿಮ್ಗೆ. ಈ ವಯಸ್ಸಿಗೂ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅದು ಅಣ್ಣ ಇವಾಗಲೂ ಹೇಳ್ತಾ ಇರ್ತಾರೆ. ಅದನ್ನ ನೀವು ಅನುಸರಿಸ್ತಾ ಇದ್ದೀರಾ. ಅದನ್ನೇ ಅನುಸರಿಸ್ತೀನಿ. ಸಾಲ ಅಂತೂ ಎಲ್ಲೂ ಮಾಡಲ್ಲ. 10 ರೂಪಾಯಿ ಅಮ್ಮ ಕೊಡಬೇಕಂತ ಒಂದು ಬಟ್ಟೆ ಅಂಗಡಿಯಲ್ಲಿ ಅನ್ಸ್ಕೊಂಡಿಲ್ಲ, ರೇಷನ್ ಅಂಗಡಿಯಲ್ಲಿ ಅನ್ಸ್ಕೊಂಡಿಲ್ಲ. ನಾನೇ ಇನ್ನೂ ಹೆಚ್ಚೆಚ್ಚಿಗೆ ಕೊಡ್ತಾ ಇರ್ತೀನಿ ಬೇರೆಯವ್ರಿಗೆಲ್ಲ. ಇನ್ನು ಅಲ್ಲಿ ತಂದಿರೋದೆಲ್ಲ ಯಾಕೆ ನಾನು ಉಳಿಸ್ಕೊಳಕ್ಕೆ ಹೋಗಲಿ.